ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಮತ್ತು ಇವತ್ತಿನ ವಿಷಯ ಏನಪ್ಪ ಅಂದರೆ ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರಾ ಅಂದ್ಕೊಳ್ತೀನಿ. ನನಗೆ ಎಷ್ಟು ಮಕ್ಕಳು ಇರ್ಬೋದು ಅಂತ ಎಲ್ರಿಗೂ ಡೌಟ್ ಇರುತ್ತೆ ಕೆಲವೊಂದು ಜನಕ್ಕೆ. ಒಂದು ಮಗುನ ಅಥವಾ ಎರಡು ಮಕ್ಕಳ ಅಥವಾ ಮೂರಾ ಅಥವಾ ಇನ್ನೂ ಏನಾದರೂ ಮತ್ತೇನಾದರೂ ನ್ಯೂಸ್ ಇದೆಯಾ ಅಂತ ಅಂದ್ಕೊಳ್ತಿರ್ತಾರೆ ಕೆಲವೊಂದು ಜನ. ಅದಕ್ಕೆಲ್ಲ ಕ್ಲಾರಿಟಿ ಕೊಡೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ ಅಂತ. ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ನನಗೆ ಮದುವೆಯಾಗಿ ಇವಾಗ 10 ವರ್ಷ ಆಯಿತು ಫ್ರೆಂಡ್ಸ್. 10 ವರ್ಷದಲ್ಲಿ ಎಷ್ಟು ಮಕ್ಕಳಿದೆ ಅಂತ ಗೊತ್ತಾ ನಿಮಗೆ? 4 ಅಲ್ಲ 3? ಹೌದು, ಮೂರಿತ್ತು ಫ್ರೆಂಡ್ಸ್. ಇವಾಗ ಮೊನ್ನೆನೇ ರೀಸೆಂಟಾಗಿ ನನ್ನ ಮಗ ತಿಳ್ಕೊಂಡರು. ಕೆಲವೊಂದು ಜನಕ್ಕೆ ಗೊತ್ತಿರುತ್ತೆ, ಹಿಂದೆ ಇದೇ ಥರ ಸೇಮ್ ವಿಡಿಯೋ ಇದೆ. ಅದು ತುಂಬ ಚೆನ್ನಾಗಿ ಓಡಿದೆ. ಅದು 55,400 ಮೇಲೆ ಓಡಿದೆ. ಅದಕ್ಕೆ ಅದೇ ವಿಷಯನ ಇಟ್ಕೊಂಡು ಇವಾಗ ಮತ್ತೆ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡೋಣ ಬನ್ನಿ ನನಗೆ ಎಷ್ಟು ಮಕ್ಕಳಿದೆ ಅಂತ. ನಂಗೆ 10 ವರ್ಷ ಆಯಿತು. ಆದರೆ ಮದುವೆ ಆಗಿ 1 ವರ್ಷ ಗ್ಯಾಪ್ ಆದಮೇಲೆ ನನ್ನ ದೊಡ್ಡ ಮಗು ಹುಟ್ಟಿದ್ದು. ಅವಳು ಹುಟ್ಟಿದ್ದು ಒಂದು ದೊಡ್ಡ ಖುಷಿ. ಫಸ್ಟ್ ಮಗಲು ಆಸೆ ಎಲ್ಲ ಇತ್ತು. ಏನು ಮಾಡೋದು, ಹುಟ್ಟಿದ್ರು ಅಷ್ಟು ನಾರ್ಮಲ್ ಆಗಿ ಹುಟ್ಟಿಲ್ಲ. ಅವಳದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಅವಳು ಹೇಗಿದ್ದು, ಏನಾಯಿತು, ನೀವು ಹಾಸ್ಪಿಟ್ಲ್ ತೋರಿಸಿದ್ರ, ನಾವು ತೋರಿಸಿದ್ವಾ ಇಲ್ಲ ಅಂತ ಅದ್ರ ಬಗ್ಗೆ ಅವಳದ್ದು ವಿಡಿಯೋ ಮಾಡ್ತೀನಿ. ಅವಳು ಹುಟ್ಟಿ 2 ವರ್ಷ ಗ್ಯಾಪ್ ಆಯಿತು. 2 ವರ್ಷ ಆದಮೇಲೆ ತಿರ್ಗಾ ಇನ್ನೊಂದು ಮಗು ಆಯಿತು. ತಿರ್ಗಾ ಅವಳು ಹೆಣ್ಮಗು ಆದಳು. ಅದಕ್ಕೆ ಅವಳು ಸ್ವಲ್ಪ ಅಷ್ಟೊಂದು ದೊಡ್ಡವಳಿದ್ದಿರಲಿಲ್ಲ, ನಾರ್ಮಲ್ ಇದ್ದಿರಲಿಲ್ಲ, ಅಬ್ನಾರ್ಮಲ್ ಇತ್ತು. ಮತ್ತೊಂದು ಮಗು ಆಯಿತು. ಬೇಡ ಅಂತಲೇ ಇತ್ತು, ಆದರೆ ದೇವ್ರು ಗೊತ್ತಿಲ್ಲ. ನಾವು ಹಾಸ್ಪಿಟ್ಲಿಗೆ ಹೋಗಿ ತಿರುಗಿ ವಾಪಸ್ ಬಂದಿದ್ದೀವಿ. ಇವಾಗ 2 ಮಗಳಿದ್ದಾಳಲ್ಲ, ಅವಳು ತೆಗ್ಸೋಕ್ಕೆ ಪಪ್ಪಾಯ ತಿಂದಿದ್ದೀನಿ. ಪಪ್ಪಾಯ ತಿಂದರೆ ಹೋಗುತ್ತಂತಾರೆ, ದೇವ್ರನ್ನೇ ಸುಳ್ಳು ಅದೆಲ್ಲ. ಪಪ್ಪಾಯ ತಿಂದಿದ್ದೀನಿ, 2 ತಿಂದಿದ್ದೀನಿ. ಯಾವುದು ಫಸ್ಟ್ ಟೈಮ್ಗೆ ಇರೋರ್ಗೆ ಮಾತ್ರ ಅನಿಸುತ್ತೆ, ಇಲ್ಲಾಂದರೆ ಗರ್ಭಕೋಶ ಲೂಸ್ ಇರೋರ್ಗೆ ಈ ಥರ ಆಗೋದು. ನನಗಂತೂ ಆಗಿಲ್ಲ. ನಾನು ಚೆನ್ನಾಗಿ ತಿಂದಿದ್ದೀನಿ. ಅವಳೇ ಇವಾಗ ಅದೇ ತಿಂತಾಳೆ. ಅವಳೊಬ್ಬಳಿದ್ದಾಳೆ. ಮತ್ತು ಅವಳು ಹುಟ್ಟಿ 6 ವರ್ಷ ಮೇಲೆ ನನಗೆ ಮತ್ತೆ ತಿರ್ಗಾ ಇನ್ನೊಂದು ಮಗು ಆಗಿದೆ ನೋಡಿ. ಏನು ಮಾಡಿದ್ದೀವಿ ನಾವು ಫ್ಯಾಮಿಲಿ ಪ್ಲ್ಯಾನಿಂಗು, ಏನು ಎಚ್ಚರಿಕೆ ತೊಗೊಂಡಿದ್ದೀವಿ ಅಂತ ಇದ್ರ ಬಗ್ಗೆ ವಿಡಿಯೋ ಬೇಕಂದವ್ರು ಕಮೆಂಟ್ ಮಾಡಿ. ಫ್ಯಾಮಿಲಿ ಪ್ಲ್ಯಾನಿಂಗ್ ಹೇಗೆ ಮಾಡ್ಬೋದು ಅಂತ ವಿಡಿಯೋ ಬೇಕಂದವ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ, ತಿರ್ಗಾ ಅವಳಿಗೆ 6 ವರ್ಷ ಆದಮೇಲೆ ಇವಾಗ ಮೊನ್ನೆನೇ ಮಗು ಆಗಿದೆ. ಗೊತ್ತಿದೆ ನಿಮಗೆಲ್ರಿಗೂ. ಗಂಡು ಮಗು ಆಗಿರೋದ್ರಿಂದ ಇವಾಗ ಅವನಿಗೆ ಇರೋದು 4 ಮಂತ್ ಕಂಪ್ಲೀಟ್ ಆಗಿ 5 ಮಂತ್ ರನ್ನಿಂಗ್ ಇದೆ ಫ್ರೆಂಡ್ಸ್. ಇವಾಗ ಅವಳು ದೊಡ್ಡವಳು ಆರಾಮಾಗಿದ್ದಾಳೆ, ಇನ್ನೂ ಆರಾಮಾಗಿದೆ. ದೊಡ್ಡ ಮಗಳು ಒಬ್ಬಳೇ ಇಲ್ಲ ಇವಾಗ ಸದ್ಯ ನಮ್ಮ ಹತ್ರ. ಅವಳು ನೋಡಿ ಇಲ್ಲೇ ಇರೋದು. ಅವಳು ಮಿಸ್ ಮಾಡ್ಕೊತೀವಿ ತುಂಬ. ಅವಳು ರೂಪನೇ ನನಗೆ ಅವಳೇ ತಿರ್ಗಾ ಮತ್ತೆ ನಾನು ಹೊಟ್ಟೆಲಿ ಬಿಟ್ಟು ಅವಳು ಹೋಗಿಬಿಟ್ಟು 2 ಮಂತಿಗೆ ನಾನು ಪ್ರೆಗ್ನೆಂಟ್ ಆಗಿರೋದು. ತಿರ್ಗಾ ಅವಳೇ ಹುಟ್ಟಿದಾಳೆ ಅಂದ್ಕೊಳ್ತೀವಿ ನಾವು. ಅವಳ ಆಶೀರ್ವಾದನೇ ಅವಳೇ ನಮಗೆ ತಿರ್ಗಾ ಗಂಡು ಮಗುವಾಗಿ ಹುಟ್ಟಿದಾಳೆ ಫ್ರೆಂಡ್ಸ್. ನಾವು ಇದನ್ನೇ ನಂಬಿದ್ದೀವಿ. ಅವಳೇ ಕೂಡ ನಮಗೆ. ಇವಾಗ ಅವಳೊಬ್ಬಳು ಇವಳಿದ್ದಾಳೆ. ಇವಳು ಚೆನ್ನಾಗಿದ್ದಾಳೆ. ಅವಳು ಸ್ಕೂಲ್ಗೆ ಹೋಗ್ತಾಳೆ. 6 ವರ್ಷ ಫ್ರೆಂಡ್ಸ್. ಅವಳಿಗೆ 6 ಮುಗಿದು 7 ವರ್ಷ ನಡೀತಾ ಇದೆ. ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಅವಳು ಪಾಡಿಗೆ ಹೋಗ್ತಾಳೆ, ಬರ್ತಾಳೆ, ಓದ್ತಾಳೆ. ಅವಳು ಚೆನ್ನಾಗಿದ್ದಾಳೆ. 6 ವರ್ಷದ ನಂತರ ಒಂದು ಮಗು ಆಯಿತು. ಇದೇ ನಂದು ವಿಷಯ ಫ್ರೆಂಡ್ಸ್. ಇನ್ನೇನು ಜಾಸ್ತಿ ಇದ್ರ ಮೇಲೆ ಹೇಳ್ಕೊಂಡು ಹೋಗಲ್ಲ ಉದ್ದಕ್ಕೆ. ನನಗಿರೋದು ಇವಾಗ ಸದ್ಯಕ್ಕೆ 2 ಮಕ್ಕಳು. ಇನ್ನೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಯಿತು ಆಪ್ರೇಷನ್ ಅಂದರೆ ಇಲ್ಲ, ಇನ್ನೂ ಆಪ್ರೇಷನ್ ಮಾಡ್ಕೊಂಡಿಲ್ಲ. ನಾನು ಮಾಡ್ಕೊಳ್ತೀನಿ ಸ್ವಲ್ಪ ಮಗು ಚಿಕ್ಕದಿರೋದ್ರಿಂದ. ಯಾಕಂದರೆ ನನಗೆ ಯಾರು ವ್ಯವಸ್ಥೆ ಮಾಡೋರಿಲ್ಲ. ಅದಕ್ಕಾಗಿಯೇ ಫ್ರೆಂಡ್ಸ್ ಒಂದು ಸ್ವಲ್ಪ ದೊಡ್ಡವನಾದರೆ 1 ವರ್ಷ ಹಂಗೆ ಇಲ್ಲ 9 ಮಂತ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವಾಗ ಮಾಡ್ಕೊಳ್ಬೇಕಂತ ಇದ್ದೀನಿ ಆಪರೇಷನ್ನು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನಗಿರೋದು 2 ಮಕ್ಕಳು, 1 ಹೆಣ್ಣು 1 ಗಂಡು. ಇವಾಗ ಸದ್ಯಕ್ಕೆ 2 ಮಕ್ಕಳು. ನಾನು ಇನ್ನೂ ಆಪ್ರೇಷನ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ತೀನಿ. ಇಷ್ಟೇ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೋಡ್ತಾಯಿರಿ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.